ಪ್ರವಾಸಿ ತಾಣ ಬೇಲೂರಿನಲ್ಲಿ ಸುಸಜ್ಜಿತ ಕ್ರೀಡಾಂಗಣಕ್ಕೆ ಮೂಲ ಸೌಲಭ್ಯ ಇಲ್ಲದಿರುವುದು ನಿಜಕ್ಕೂ ಶೋಚನೀಯವಾಗಿದೆ. ಈ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಹೆಚ್ಚಿನ ಗಮನ ನೀಡುವುದರ ಮೂಲಕವಾಗಿ ಬೇಲೂರಿನ ಕ್ರೀಡಾಂಗಣಕ್ಕೆ ಹೈಟೆಕ್ ಸ್ವರೂಪವನ್ನು ನೀಡಬೇಕು ಎಂದು ಬೇಲೂರು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಒತ್ತಾಯಿಸಿದ್ದಾರೆ. ಪಟ್ಟಣದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಬೇಲೂರು ಪಬ್ಲಿಕ್ ಶಾಲೆ ಇವರ ವತಿಯಿಂದ ಹಮ್ಮಿಕೊಂಡ ಹಿರಿಯ ಪ್ರಾಥಮಿಕ ಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿ ಸಭೆಯಲ್ಲಿ ಮಾತನಾಡಿದ ಅವರು, ಬೇಲೂರು ತಾಲೂಕಿನಲ್ಲಿ ಅಸಂಖ್ಯಾತ ಕ್ರೀಡಾಪಟುಗಳು ತಮ್ಮದೇ ಆದಂತಹ ಕ್ರೀಡೆಗಳಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿರುವುದು ನಿಜಕ್ಕೂ ಸಂತೋಷದ ವಿಷಯ. ಆದರೆ ಮೂಲಭೂತವಾಗಿ ಕ್ರೀಡಾಂಗಣದಲ್ಲಿ ಸಮಸ್ಯೆ ಇರುವುದು ಇಲ್ಲಿನ ಕ್ರೀಡಾಪಟುಗಳಿಗೆ ಅತ್ಯಂತ ತೊಂದರೆಯಾಗಿದ್ದು, ಕೂಡಲೇ ಇಂತಹ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿದ ಅವರು, ಕ್ರೀಡೆ ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಅವಶ್ಯಕವಾಗಿದೆ. ದೈಹಿಕ ಮಾನಸಿಕ ಸದೃಢ ಬೆಳವಣಿಗೆಗೆ ಕ್ರೀಡೆ ಅತ್ಯಂತ ಪಾತ್ರ ವಹಿಸುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಅಂಕಗಳಿಗೆ ಮಾತ್ರ ಸೀಮಿತ ಮಾಡುತ್ತಾ ಕ್ರೀಡಾ ಚಟುವಟಿಕೆಗಳಿಂದ ದೂರ ಉಳಿಯುವಂತೆ ಮಾಡುತ್ತಿರುವುದು ಅವರ ಸದೃಢ ಬೆಳವಣಿಗೆಗೆ ಮಾರಕವಾಗುವ ನಿಟ್ಟಿನಲ್ಲಿ ಈ ಬಗ್ಗೆ ಪೋಷಕರು ಮತ್ತು ಶಿಕ್ಷಕರು ವಿಶೇಷವಾಗಿ ಗಮನ ಹರಿಸಬೇಕು. ಬೇಲೂರು ಪುರಸಭೆಯಿಂದ ಉತ್ತಮ ಕ್ರೀಡಾಪಟುಗಳನ್ನು ಪುರಸ್ಕಾರ ಮಾಡುವ ಮತ್ತು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುವ ಬಗ್ಗೆ ತಿಳಿಸಿದ ಅವರು, ಈಗಾಗಲೇ ಜೂನಿಯರ್ ಕಾಲೇಜು ಆಟದ ಮೈದಾನಕ್ಕೆ ಇಂದಿನ ಶಾಸಕರು ಸುಮಾರು 30 ಲಕ್ಷ ವೆಚ್ಚದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಲು ಅನುದಾನ ನೀಡಿದ್ದರು. ಈಗಾಗಲೇ ಕೆಲಸ ಪ್ರಗತಿಯಲ್ಲಿದೆ. ಪುರಸಭೆ ವತಿಯಿಂದ ಕ್ರೀಡಾಂಗಣಕ್ಕೆ ಹೆಚ್ಚಿನ ಅನುದಾನ ನೀಡಲಾಗುತ್ತಿದೆ. ಇದರ ಜೊತೆಯಲ್ಲಿ ಪಕ್ಕದಲ್ಲಿ ಇರುವ ಉದ್ಯಾನವನಕ್ಕೆ ಹೈಟೆಕ್ ಮಾದರಿಯಲ್ಲಿ ಉದ್ಯಾನವನ ನಿರ್ಮಾಣ ಮಾಡಿ ನಂತರ ಅಲ್ಲಿ ಈಜುಕೊಳವನ್ನು ನಿರ್ಮಾಣ ಮಾಡಲಾಗುವುದು ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ, ಈಗಾಗಲೇ ಶಿಕ್ಷಣ ಇಲಾಖೆ ಆದೇಶದಂತೆ ಬೇಲೂರು ತಾಲೂಕಿನಲ್ಲಿ ಬಹುತೇಕ ಭಾಗ ಹೋಬಳಿ ಮಟ್ಟ ಹಾಗೂ ತಾಲೂಕು ಮಟ್ಟದ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಹೋಬಳಿಯಿಂದ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಳಿಕ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಜಿಲ್ಲೆಯಿಂದ ರಾಜ್ಯ ಮತ್ತು ರಾಷ್ಟ್ರದ ತನಕ ಕೂಡ ಕ್ರೀಡಾಪಟುಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಲು ಸೂಕ್ತ ಅವಕಾಶವನ್ನು ಇಲಾಖೆ ನಿರ್ಮಿಸಿಕೊಟ್ಟಿದೆ. ಇದನ್ನು ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಳ್ಳಬೇಕಾಗಿ. ಹಾಗಾಗಿ ಕ್ರೀಡಾ ವಿದ್ಯಾರ್ಥಿಗಳಿಗೆ ಉತ್ತೇಜನ ಬಹಳ ಮುಖ್ಯವಾದ ನಿಟ್ಟಿನಲ್ಲಿ ಪೋಷಕರು ಹೆಚ್ಚಿನ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ್ದರಲ್ಲದೆ, ಈಗಾಗಲೇ ಕ್ರೀಡಾಕೂಟಗಳು ಮುಕ್ತಾಯ ಹಂತದಲ್ಲಿದ್ದು ತಾಲೂಕಿನಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ತಾಲೂಕಿಗೆ ಹಾಗೂ ಶಾಲೆಗೆ ಕೀರ್ತಿ ತರುವ ಕೆಲಸ ಮಾಡಬೇಕು. ಇದಕ್ಕೆ ದೈಹಿಕ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದೆ ಎಂದರು. ಒಪ್ಪಿಗೆ ಇಲ್ಲ, ಸೈಟ್ ಹಂಚಿದ್ರು ಪರವಾಗಿಲ್ಲ, ಕೇವಲ 57 ಜನಕ್ಕೆ ಮಾತ್ರ ಸೈಟ್ ಕೊಡಬಾರ್ದು. 191 ಸೈಟ್ ಇದೆ. 191 ಜನಕ್ಕೂ ಸಹ ಬಡವರಿಗೆ ಹುಡುಕಿ ತಾವು ಸೈಟ್ ಕೊಡುವಂತ ಕೆಲಸನ ಮಾಡಬೇಕು. ಕೇವಲ 57 ಜನಕ್ಕೆ ಕೊಡೋದು, ಅಲ್ಲಿ 3 ಲೈನು ಮಾತ್ರ ಡೆವಲಪ್ಮೆಂಟ್ ಮಾಡೋದು ಅನ್ನೋ ಮಾತುಗೆ ನಾವು ಪುರಸಭಾ ಅಧ್ಯಕ್ಷರಾಗಿ ಒಪ್ಪಲ್ಲ. ನೀವು ತಮ್ಮ ಶಾಸಕರ ನಿಧಿಯಿಂದ ಹಣವನ್ನು ತಂದು ನೀವು ಹಾಕ್ತಿದ್ರು ಪರವಾಗಿಲ್ಲ. ನಮ್ಮ ಪುರಸಭೆಯಿಂದ SFC ಗ್ರಾಂಟಲ್ಲಿ 1 ಕೋಟಿ ರು ಅನುದಾನವನ್ನು ನಾವು ಪುರಸಭೆಯವರು ಆಶ್ರಯ ಸಮಿತಿಯ 5 ಎಕರೆಗೆ ನಾವು ಹಣವನ್ನು ಕೊಟ್ಟು ಡೆವಲಪ್ ಮಾಡೋಕ್ಕೆ ನಾವು ಪುರಸಭೆಯವರು ರೆಡಿ ಇದ್ದೀವಿ. ತಾವು ಕೇವಲ ಒಂದು 10 ರಿಂದ 15 ಲಕ್ಷ ಮಾತ್ರ ವೆಚ್ಚ ಮಾಡಿ ಅಷ್ಟಕ್ಕೆ ಮಾತ್ರ ಟ್ರೆಂಚ್ ಹೊಡೆದು ಸೈಟ್ ಕೊಡಿ ಅಂತಿದ್ದೀರಾ. ಈ ಒಂದು ವಿಚಾರಕ್ಕೆ ನಮ್ಮದು ನಿಮಗೆ ಸಹಮತ ಇರುವುದಿಲ್ಲ. ಕಾರ್ಯಕ್ರಮದಲ್ಲಿ ಬೇಲೂರು ಪಬ್ಲಿಕ್ ಶಾಲೆಯ ಟ್ರಸ್ಟ್ ಅಧ್ಯಕ್ಷ ಗುರುಪಾದ ಸ್ವಾಮಿ, ಕಾರ್ಯದರ್ಶಿ CH ಮಹೇಶ್, ಶಾಲಾ ಶಿಕ್ಷಕ ಸಂಘದ ನಿರ್ದೇಶಕ ಆನಂದ್, ECO ಶಿವಪ್ಪ, ರಾಜ್ಯ ಶಿಕ್ಷಣ ಸಂಘದ ನಿರ್ದೇಶಕ ಗಂಗಾಧರ್, ಉಪಪ್ರಾಂಶುಪಾಲರಾದ ಚಂದ್ರಶೇಖರ್, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪಾಲಾಕ್ಷ್, ದೈಹಿಕ ಶಿಕ್ಷಕ ನಂದೀಶ್, ದೈಹಿಕ ಪರಿವೀಕ್ಷಕ ಜಗದೀಶ್, ಶಿಕ್ಷಕರಾದ ಪೂರ್ಣೇಶ್, ಸಂಪತ್, ರಾಘವೇಂದ್ರ, ಹೇಮಂತ್, ವಿದ್ಯಾರ್ಥಿಗಳು ಇತರರು ಇದ್ದರು. ಗಣೇಶ್, TV 46 ಮಲೆನಾಡು ನ್ಯೂಸ್, ಬೇಲೂರು.